ಸಂಧ್ಯಾವಂದನೆ ಹೋಗಿರುವಂಥ ಹೊತ್ತಿನಲ್ಲಿ ಅವನಿಗೆ ಮತ್ತೆ ಸಂಹಾರ ಮಾಡಬೇಕು ಅಂತೇಳಿ ತಾಕೀತು ಮಾಡ್ತಾನೆ. ಸಂಹಾರ ಮಾಡುವಾಗ ಆಗ ಅಲ್ಲಿ ಭಗವಂತ ಬಂದು ಅವನನ್ನು ಕಾಪಾಡ್ತಾನೆ ಅಂತ ಇಲ್ಲಿರುವಂಥದ್ದು. ಅಲ್ಲಿ ಮತ್ತೆ ಸ್ತೋತ್ರಗಳಲ್ಲೇ ಇದೆ. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ಪುರುಷೋತ್ತಮ, ನಮಸ್ತೆ ಸರ್ವಲೋಕಾತ್ಮನ್, ನಮಸ್ತೆ ತಿಗ್ಮಚಕ್ರಿಣೆ ಅಂತ ಸ್ತೋತ್ರ ಮಾಡ್ತಾನೆ. ಪುಂಡರೀಕಾಕ್ಷನಿದ್ದಿ, ನೀನು ಸರ್ವೋತ್ತಮನಾಗಿದ್ದಿ, ಇಡೀ ಜಗತ್ತಿಗೆ ಸ್ವಾಮಿಯಾಗಿದ್ದಿ ಅಂತ ಹೇಳಿ ನರಸಿಂಹನ ಸ್ತೋತ್ರ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕ ತುಂಬ ಪ್ರಸಿದ್ಧಿಯಲ್ಲಿ ಇರುವಂಥದ್ದು. ಪ್ರಹ್ಲಾದನ ನಾಲಿಗೆಯಲ್ಲಿ ಈ ಶ್ಲೋಕ ಬಂದಿದೆ. ಇಡೀ ಜ್ಞಾನಿ ವರ್ಗವನ್ನು ರಕ್ಷಣೆ ಮಾಡುವವನು, ಈ ಗೋವನ್ನು ರಕ್ಷಣೆ ಮಾಡುವವನು, ಇಡೀ ಜಗತ್ತಿಗೆ ವೇದಗಳಿಂದ ಪ್ರತಿಪಾದಿಸಲ್ಪಡುವವನು, ಇಡೀ ಜಗತ್ತಿಗೆ ಹಿತವನ್ನುಂಟು ಮಾಡುವ ಕೃಷ್ಣನಿಗೆ ನಮಸ್ಕಾರ ಅಂತ ಅವನು ಹೇಳ್ತಾನೆ. ಮತ್ತು ಸ್ತೋತ್ರ ಮಾಡ್ತಾನೆ. ಪ್ರವೃತ್ತಂಚ ನಿವೃತ್ತಂಚ ಕರ್ಮವೇದೋದಿತಂ ಭವಾನ್. ಭಗವಂತ ನಿನ್ನಿಂದಲೇ ಎರಡು ರೀತಿಯ ಕರ್ಮಗಳು ಬಂದಿವೆ. ಒಂದು ಪ್ರವೃತ್ತ ಕರ್ಮ, ಇನ್ನೊಂದು ನಿವೃತ್ತ ಕರ್ಮ ಅಂತ. ಯಾವ ಕರ್ಮವನ್ನು ಮಾಡುವುದರಿಂದ ಭಗವಂತನ ಪ್ರೀತಿಯ ಸಂಪಾದನೆಯನ್ನು ಮಾಡಬಹುದು ಆ ಕರ್ಮಗಳಿಗೆ ಪ್ರವೃತ್ತ ಕರ್ಮ ಅಂತ ಹೆಸರು. ಯಾವ ಕರ್ಮಗಳನ್ನು ಮಾಡುವುದರಿಂದ ನಿವೃತ್ತಿಯ ಕಡೆಗೆ ಹೋಗಬಹುದು ಅಂತ. ಯಾವ ಕರ್ಮವೂ ಪ್ರವೃತ್ತಿ ಆಗಬಹುದು, ಯಾವ ಕರ್ಮವೂ ಕೂಡ ನಿವೃತ್ತಿಯೂ ಆಗಬಹುದು. ನಮ್ಮ ಮನಸ್ಸಿನ ಅನುಸಂಧಾನದ ಹಿನ್ನೆಲೆಯಲ್ಲಿ ಇರುವಂಥದ್ದು. ಪಾಂಡವರು ಮಾಡಿದ ಯುದ್ಧ ಅದು ನಿವೃತ್ತಿ ಕರ್ಮ, ಮೇಲ್ನೋಟಕ್ಕೆ ಅದು ಪ್ರವೃತ್ತಿ ಕರ್ಮ, ಹೊಡೆದದ್ದು ಸಂಹಾರ ಮಾಡಿದ್ದು ಅಂತ ಮತ್ತೆ ಮತ್ತೆ ಹುಟ್ಟಿಗೆ ಕಾರಣ ಆಗುವಂಥದ್ದು. ಭಗವಂತನ ಪ್ರೀತಿ ಇದ್ದದ್ರಿಂದ, ಕೃಷ್ಣದ್ವೇಷಿಗಳನ್ನು ಸಂಹಾರ ಮಾಡುವುದು ಎನ್ನುವ ಅನುಸಂಧಾನ ಇದ್ದದ್ರಿಂದ ಆ ಕರ್ಮ ಭಗವಂತನ ಪ್ರೀತಿಗೆ ಕಾರಣ ಆಯಿತು. ದೇವರ ಪ್ರದಕ್ಷಿಣೆ ಬರುವಂಥದ್ದು ಕೂಡ ಪ್ರವೃತ್ತ ಕರ್ಮವೂ ಆಗಬಹುದು, ನಿವೃತ್ತ ಕರ್ಮವೂ ಆಗಬಹುದು. ದೇವರು ಸಂತೋಷಗೊಳ್ಳಲಿ ಎನ್ನುವ ದೃಷ್ಟಿಯಿಂದ ದೇವರ ಸೇವೆ ಮಾಡಿದೆವು ಅಂತಾದರೆ ಅದು ನಿವೃತ್ತ ಕರ್ಮ. ಯಾವುದೋ ಆಪತ್ತು ಇದೆ, ಅದರ ರಕ್ಷಣೆಗೋಸ್ಕರ ನಾವು ಮಾಡಿದೆವು ಅಂತಾದರೆ ಅದು ಪ್ರವೃತ್ತ ಕರ್ಮ ಆಯಿತು. ಈ ಎರಡೂ ಕರ್ಮಗಳು, ದೇವರ ಪ್ರೀತಿಗೋಸ್ಕರ ಮಾಡುವ ಎಲ್ಲ ಕರ್ಮಗಳು ಕೂಡ ಅದು ನಿವೃತ್ತ ಕರ್ಮ. ದೇವರನ್ನು ಮರೆತು ಅಥವಾ ಯಾವುದೋ ಲೌಕಿಕ ಕಾಮನೆಯಿಂದ ದೇವರ ಆರಾಧನೆಯನ್ನು ಮಾಡಿದೆವು ಅಂತಾದರೆ ಅದಕ್ಕೆ ಪ್ರವೃತ್ತ ಕರ್ಮ ಅಂತ ಹೆಸರು. ಇದಕ್ಕೆಲ್ಲದಕ್ಕೂ ಕೂಡ ಆಶ್ರಯ ನೀನೇ ಇದ್ದಿ ಅಂತ ಅವನ ಸ್ತೋತ್ರವನ್ನು ಮಾಡ್ತಾನೆ. ನಮೋ ವಾಸುದೇವಾಯ ತಸ್ಮೈ ಭಗವತೆ ನಮಃ ಅಂತ ತುಂಬ ಸುಂದರವಾದ ಶ್ಲೋಕಗಳೆಲ್ಲ ಇಲ್ಲಿ ಇದೆ. ಭಗವಂತ ಬಂದು ಅವನ ರಕ್ಷಣೆಯನ್ನು ಮಾಡ್ತಾನೆ. ಇಲ್ಲಿ ನರಸಿಂಹ ರೂಪದ ವರ್ಣನೆ ಇಲ್ಲ, ನರಸಿಂಹನಾಗಿ ಬಂದ ಅಂತ. ವರ ಕೊಟ್ಟ ಕತೆ, ಯಾವ ಕಥೆಗಳನ್ನು ವಿಷ್ಣು ಪುರಾಣ ಹೇಳುವುದಿಲ್ಲ. ಅವನು ಬಂದ, ಆ ಮಗುವಿನ ರಕ್ಷಣೆಯನ್ನು ಮಾಡಿದ. ಇಷ್ಟ ಕೇಳಿ ಆ ಪ್ರಹ್ಲಾದನ ಕಥೆಯನ್ನು ಪುರಾಣ ಮುಗಿಸ್ತದೆ. ಇದು ಉಳಿದದ್ದನ್ನೆಲ್ಲ ಭಾಗವತವನ್ನಿಟ್ಟುಕೊಂಡು ನೋಡಿ ಅಂತ. ಏನೆಲ್ಲ ನಡೆದಿದೆ, ಕಂಬದಲ್ಲಿ ಬಂದೋ ಅಥವಾ ಎಲ್ಲಿಂದ ಬಂದ, ಹಿರಣ್ಯಕಶಿಪು ಕೇಳಿದ್ದೂ ಇಲ್ಲ, ಇವನನ್ನು ಕೊಂದದ್ದೂ ಇಲ್ಲ. ಒಂದು ವ್ಯತ್ಯಾಸ ಇದೆ, ಅಂದರೆ ಪ್ರಹ್ಲಾದ ಸಂಧ್ಯಾವಂದನೆ ಮಾಡುವ ಹೊತ್ತಿನಲ್ಲಿ ಉಪಟಳವನ್ನು ಕೊಟ್ಟಾಗ ಭಗವಂತ ಸಂಧ್ಯಾಕಾಲದಲ್ಲಿ ಆವಿರ್ಭೂತನಾಗಿ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿದ ಅಂತ. ಸಂಧ್ಯಾಕಾಲದಲ್ಲಿ ಮಾಡಿದ್ದು ಎನ್ನುವುದನ್ನು ಹೇಳಿದಾರಷ್ಟೇ. ಮತ್ತು ಅದು ಆಚೆ ಆಗಬಾರ್ದು, ಈಚೆ ಆಗಬಾರ್ದು, ಒಳಗೂ ಆಗಬಾರ್ದು, ಹೊರಗೂ ಆಗಬಾರ್ದು, ಇದೆಲ್ಲ ಇಲ್ಲೇ ಇಲ್ಲ. ಅದರ ಪ್ರಧಾನವಾದದ್ದು ಯಾವುದು? ಸಂಧ್ಯಾಕಾಲ. ಅದನ್ನೊಂದು ಉಲ್ಲೇಖ ಮಾಡಿ. ಆದರೆ ಕತೆ ಹೇಗೆ ಹೋಗಿದೆ ಅಂತಂದರೆ, ಸಂಧ್ಯಾಕಾಲದಕ್ಕೆ ಇವನು ಜಪ ಮಾಡ್ತಾ ಇದ್ದಾನೆ. ಜಪ ಮಾಡ್ತಾ ಇರುವಾಗ ಇದು ಕಥಾ ವ್ಯತ್ಯಾಸ. ಪುರಾಣದಲ್ಲಿ ಕಥೆಯನ್ನು ವ್ಯತ್ಯಾಸ ಮಾಡಿ ಹೇಳುವುದುಂಟಲ್ವ, ಅದೊಂದು ಪ್ರಭೇದ ಅಂತ ಮಧ್ವಗುರುಗಳು ಹೇಳಿದ್ದಾರೆ. ಹಾಗೆ ಇದನ್ನು ವ್ಯತ್ಯಾಸ ಅಂತ ನಾವು ಇಟ್ಟುಕೊಳ್ಬೇಕು. ಅಲ್ಲಿಯ ಭಾಗವತ ಏನು ಹೇಳಿದೆ ಅದನ್ನು ಇಟ್ಟುಕೊಂಡು ಈ ಕಥೆಯನ್ನು ಕೂಡಿಸಿಕೊಳ್ಬೇಕು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಪ್ರಹ್ಲಾದನ ಚರಿತ್ರೆ ತುಂಬ ವಿಸ್ತಾರವಾಗಿ ಬಂದಿದೆ. ಆ ನಂತರದಲ್ಲಿ ಅವನ ಪರಂಪರೆಯವರನ್ನೆಲ್ಲ ಹೊಗಳ್ತಾ ಯಾರೆಲ್ಲ ಬಂದರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ವರ್ಣನೆಯನ್ನೆಲ್ಲ ಮಾಡಿ ಭಗವಂತನ ಸ್ವರೂಪವನ್ನು, ಅವನು ಯಾವುದೆಲ್ಲ ಆಯುಧಗಳನ್ನೆಲ್ಲ ಧಾರಣೆ ಮಾಡಿದ್ದಾನೆ ಇದರ ಬಗ್ಗೆ. ನಂದಕ ಎನ್ನುವಂತಹ ಕತ್ತಿ ಅವನ ಕೈಯಲ್ಲಿ ಇದೆ, ಚಕ್ರ, ಶಂಖ, ಗದಾ, ಪದ್ಮ ಇದೆಲ್ಲ ಇದೆ. ಆಮೇಲೆ ಅವನ ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿ ಇದೆ. ಆ ಕೌಸ್ತುಭ ಮಣಿಯಲ್ಲಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನ ಸನ್ನಿಧಾನ ಅಂತ. ಚತುರ್ಮುಖ ಬ್ರಹ್ಮನೇ ಅಲ್ಲಿ ಇದ್ದಾನೆ ಅಂತ ವಿಷ್ಣು ಪುರಾಣ ಹೇಳ್ತಾ ಉಂಟು. ಚೈತ್ಯೇನ ತತ್ತಮೂಲಂ ಮಣಿಮಸ್ಯ ಕಂಠೆ ಅಂತ ಭಾಗವತದಲ್ಲಿ ಭಗವದ್ಧ್ಯಾನ ಅಂತ ಬಂದಿದೆ. ಅಲ್ಲಿ ಹಾಗೆ ಹೇಳಿದ
ಚಿತ್ತದ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮ ಅವನ ಕಂಠದಲ್ಲಿ ಶೋಭಿಸ್ತಾ ಇದ್ದಾನೆ ಅಂತ. ಹಾಗೆ ಇಲ್ಲಿ ಅವನ ಚತುರ್ಮುಖ ಬ್ರಹ್ಮನೇ ಕೌಸ್ತುಭಮಣಿ ಕಂಠದಲ್ಲಿದ್ದಾನೆ ಅಂತ, ಕೌಸ್ತುಭಮಣಿಯಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಉಂಟು. ಅದನ್ನು ಕೂಡ ನಾವು ಸಮನ್ವಯ ಮಾಡಿ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಅವನ ಪ್ರತೀಕಗಳನ್ನೆಲ್ಲ ಹೇಳುವಾಗ ರುಚೋಯಜುಂಷಿ ಸಾಮಾನಿ ತಥೇವಾರ್ಥರ್ವಣಾನಿ ವೈ ಇತಿಹಾಸೋಪವೇದಾಶ್ಚ ವೇದಾಂತೇಷು ತಥೋಕ್ತಯ ವೇದಾಂಗಾನಿ ಸಮಸ್ತಾನಿ ಮನ್ವಾದಿಗದಿತಾನಿ ಚ. ಭಗವಂತನ ಪ್ರತೀಕಗಳು ಯಾವುದು? ಇಡೀ ಲೋಕವೇ ಅವನ ಪ್ರತೀಕ. ಲೋಕಾತ್ಮಮೂರ್ತಿ ಸರ್ವೇಷಾಂ ಪೂರ್ವೇಷಾಮಪಿ ಪೂರ್ವಜಃ. ಇಡೀ ಜಗತ್ತೇ ಅವನ ಪ್ರತೀಕ. ನಮಗೆ ಕೃಷ್ಣ ಯಾಕೆ ಪ್ರತೀಕ? ಆ ಪ್ರತೀಕದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಆದ್ದರಿಂದ ಕೃಷ್ಣ ಎನ್ನುವವನು ಭಗವಂತನಿಗೆ ಪ್ರತೀಕ. ಇಲ್ಲಿರುವಂಥ ಗರ್ಭಗುಡಿಯಲ್ಲಿರುವಂತಹ ಭಗವಂತ. ಹಾಗೆಯೇ ಇಡೀ ಜಗತ್ತಿನಲ್ಲಿ ಭಗವಂತನ ಸನ್ನಿಧಾನ ಇದೆ. ಆದ್ದರಿಂದ ಇಡೀ ಜಗತ್ತೇನಾಗಬೇಕು? ಭಗವಂತನಿಗೆ ಪ್ರತೀಕ ಆಗಬೇಕು. ಪ್ರತಿಯೊಬ್ಬರ ಒಳಗೂ ಭಗವಂತನ ಸನ್ನಿಧಾನ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಭಗವಂತನಿಗೆ ಪ್ರತೀಕ ಆಗಲೇಬೇಕು. ಹಾಗೆ ಯಾವುದೆಲ್ಲ ಇದೆ ಅಂತ ಹೇಳುವಾಗ ದೇವ ಮಾನುಷ ಪಶ್ವಾದಿ ಸ್ವರೂಪೈರ್ ಬಹುಭಿಸ್ಥಿತ. ದೇವತೆಗಳು ಕೂಡ ಭಗವಂತನ ಪ್ರತೀಕ, ಪಶುಗಳು ಅದು ಭಗವಂತನ ಪ್ರತೀಕ. ನಿಮಗೊಂದು ದೃಷ್ಟಾಂತ ಕೊಡುವುದು ಅಂತ ಇದ್ದರೆ, ಇವತ್ತಿನ ಆರಾಧ್ಯ ಅಂದರೆ ಗಣಪತಿ, ಅವನು ಏನು ವಿಷ್ಣು ಪುರಾಣ ಹೇಳ್ತಾ ಉಂಟು, ಭಗವಂತನಿಗೆ ಪ್ರತೀಕ ಅಂತ. ದೇವತೆಗಳು ಭಗವಂತನಿಗೆ ಪ್ರತೀಕ. ಶಾಳಿಗ್ರಾಮದ ಎನ್ನುವಂಥದ್ದು ಭಗವಂತನಿಗೆ ಹೇಗೆ ಪ್ರತೀಕವೋ ಅದೇ ರೀತಿ, ಅದೇ ದೇವರು ಅಲ್ಲ ಹೇಗೋ ಅದೇ ರೀತಿಯಾಗಿ ಗಣಪತಿ ಎನ್ನುವವನು ಕೂಡ ಭಗವಂತನಿಗೆ ಪ್ರತೀಕ ಸ್ಥಾನದಲ್ಲಿ ಇರುವವರು. ಆ ಗಣಪತಿ ಎನ್ನುವಂತಹ ಪ್ರತೀಕದಲ್ಲಿ ನಾವು ಆರಾಧನೆ ಮಾಡಬೇಕಾದದ್ದು ವಿಶ್ವನಾಮಕ ಭಗವಂತನನ್ನು. ಹಾಗೆ ಆ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಇಡೀ ಜಗತ್ತು ಅವನಿಗೆ ಪ್ರತೀಕ. ಯಾವುದೇ ದೇವತೆಗಳಿರಬಹುದು, ಆ ದೇವತೆಗಳು ಭಗವಂತನ ಆರಾಧನೆಗೆ ಪ್ರತೀಕಗಳು. ಇಲ್ಲಿಯ ಜನರಿರಬಹುದು, ಆ ಜನರಲ್ಲಿ ಕೂಡ ಯಾರ ಸನ್ನಿಧಾನ ಇದೆ? ಭಗವಂತನ ಸನ್ನಿಧಾನ ಇದೆ. ಆದ್ದರಿಂದಾಗಿ ಜನಗಳು ಕೂಡ ಭಗವಂತನಿಗೆ ಪ್ರತೀಕ. ಭೂತಮೂರ್ತಿ ಅಮೂರ್ತಿಮಾನ್, ಇನ್ಯಾವುದು ಪ್ರತೀಕ? ತುಂಬ ಪಟ್ಟಿ ಕೊಡ್ತಾರೆ ಯಾವುದೆಲ್ಲ ಭಗವಂತನ ಪ್ರತೀಕಗಳು ಅಂತ ಹೇಳ್ತಾ, ರುಚೋ ಯಜುಂಷಿ ಸಾಮಾನಿ ತಥೈವಾಥರ್ವಣಾನಿ ವೈ ಇತಿಹಾಸೋಪವೇದಾಶ್ಚ ವೇದಾಂತೇಷು ತಥೋಕ್ತಯ. ವೇದ ಅವನ ಪ್ರತೀಕ. ವೇದವನ್ನು ನಾವು ತಿರಸ್ಕಾರ ಮಾಡಿ ಅದನ್ನು ಬಿಸಾಡಿದೆವು ಅಂತಾದರೆ, ಪುಸ್ತಕ ಬಿಸಾಡಬೇಕು ಅಂತ ಇಲ್ಲ, ನಮ್ಮ ನಾಲಿಗೆಯಲ್ಲಿ ಬಿಸಾಡಿದೆವು ಅಂತಾದರೆ ಅದು ಯಾವುದೂ ಸರಿ ಇಲ್ಲ, ಅದನ್ನು ಸುಡಬೇಕು, ಉಪಯೋಗಕ್ಕೆ ಬಾರದ್ದು ಅಂತ ಹೇಳಿದರೆ, ನಾವು ಯಾವ ಭಗವಂತನ ಪ್ರತೀಕವನ್ನು ತೆಗೆದು ಬಿಸಾಡಿದರೆ ಎಷ್ಟು ಪಾಪವೋ ಅಷ್ಟೇ ಪಾಪ ಈ ಗ್ರಂಥಗಳನ್ನೆಲ್ಲ ತಿರಸ್ಕಾರ ಭಾವದಿಂದ ಕಂಡೆವು ಅಂತಾದರೆ. ಕಾರಣ ಅದರಲ್ಲಿ ಅದು ಭಗವಂತನ ಪ್ರತೀಕ. ಅದನ್ನು ನಾವು ಯಾವುದೇ ಕಾರಣಕ್ಕೂ ತಿರಸ್ಕರಿಸಬಾರದು. ಯಜುರ್ವೇದ ಇರಬಹುದು, ಸಾಮವೇದ ಇರಬಹುದು, ಅಥರ್ವವೇದ ಇರಬಹುದು, ಇದೆಲ್ಲ ಭಗವಂತನ ಪ್ರತೀಕ. ಎಲ್ಲದರಲ್ಲಿ ಕೂಡ ಭಗವಂತನ ಪರಿಪೂರ್ಣವಾದಂಥ ಸನ್ನಿಧಾನ ಇದೆ. ಭಾಗವತದ ಬಗ್ಗೆ ಪದ್ಮಪುರಾಣ ಹೇಳುವಾಗ ಹೇಳುತ್ತದೆ, ತೇನೇಯಂ ವಾಂಗ್ಮಯ ಮೂರ್ತಿ ಅಂತ. ಇಡೀ ಭಾಗವತ ಅದು ಭಗವಂತನ ವಾಂಗ್ಮಯ ಮೂರ್ತಿ ಅಂತ. ಕಲ್ಲಿನ ಪ್ರತೀಕ ಒಂದು ಇದೆ, ಬಗೆ ಬಗೆಯ ಪ್ರತೀಕಗಳೆಲ್ಲ ಇದೆ. ಹಾಗೆ ಭಾಗವತ ಎನ್ನುವಂಥದ್ದು ಭಗವಂತನ ಮಾತಿನ ಪ್ರತೀಕ ಅಂತ. ಹಾಗೆ ಇದೆಲ್ಲವೂ ಕೂಡ ಮಾತಿನ ಪ್ರತೀಕ. ಮಾತು ಎನ್ನುವುದೇ ಅವನಿಗೆ ಪ್ರತೀಕವಾಗಿ ಇರುವಂಥದ್ದು. ಋಗ್ವೇದದಲ್ಲಿ ಅವನ ಸನ್ನಿಧಾನ ಇದೆ, ಯಜುರ್ವೇದದಲ್ಲಿ ಅವನ ಸನ್ನಿಧಾನ ಇದೆ, ಸಾಮವೇದ ಅವನ ಸನ್ನಿಧಾನ ಇದೆ. ಅಂತಂದರೆ ಋಗ್ವೇದವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಭಗವಂತನ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಮಗೆ ಸಿಗ್ತದೆ. ಯಜುರ್ವೇದವನ್ನು ಆಳವಾಗಿ ಅಧ್ಯಯನ ಮಾಡುವುದರಿಂದ ಭಗವಂತನ ಜ್ಞಾನ ಎನ್ನುವಂಥದ್ದು ನಮಗೆ ಬರ್ತದೆ. ಹೀಗೆ ಸಾಮವೇದ ವೇದಾನಾಂ ಸಾಮವೇದೋಸ್ಮಿ ಅಂತ ಕೃಷ್ಣ ಹೃದಯ ತುಂಬಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ವೇದಾಂಗಾನಿ, ವೇದಾಂಗಗಳು ಯಾವುದು? ವೇದಗಳು ಗೊತ್ತಾಯಿತು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ವೇದಾಂಗಗಳು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ, ಇದೆಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ವೇದಗಳನ್ನು ಅರ್ಥೈಸಿಕೊಳ್ಳಿಕ್ಕೆ ಈ ಗ್ರಂಥಗಳನ್ನು ಮೂಲಕ ನಾವು ವೇದವನ್ನು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿಯೂ ಕೂಡ ಯಾವುದೇ ಅಂಗಗಳನ್ನು ನಾವು ತಿರಸ್ಕಾರ ಮಾಡುವ ಹಾಗೆ ಇಲ್ಲ. ಶಿಕ್ಷಾ ಇರಬಹುದು,
ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ. ಕಲ್ಪ ವೇದದಲ್ಲಿ ಹೇಳಿರುವಂತಹ ಯಜ್ಞಯಾಗಗಳನ್ನು ವ್ಯವಸ್ಥೆ ಮಾಡುವಂತಹ ಗ್ರಂಥಗಳು. ವ್ಯಾಕರಣ ಅದನ್ನು ಆ ಶಬ್ದ ಸ್ವರೂಪದ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೊಡುವಂಥದ್ದು. ನಿರುಕ್ತ ಶಬ್ದವನ್ನು ಹೇಗೆ ನಿರ್ವಚನ ಮಾಡಿ ಅರ್ಥ ಮಾಡಬೇಕು ಅಂತ ತಿಳಿಸಿಕೊಡುವಂಥದ್ದು. ಜ್ಯೋತಿಷ ಖಗೋಳದ ಬಗ್ಗೆ ಸರಿಯಾದಂಥ ಮಾಹಿತಿ ಕೊಡುವಂಥದ್ದು. ಯಾವ ಯಾವ ಹೊತ್ತಿನಲ್ಲಿ ಯಜ್ಞ ಮಾಡಿದೆವು ಅಂತಾದರೆ ಯಾವ ಯಾವ ರೀತಿಯ ಫಲ ನಮಗೆ ಸಿಗ್ತದೆ ಅಂತ ಆ ಗ್ರಂಥಗಳಿಂದ ನಮಗೆ ಸಿಗ್ತದೆ. ಇಂತಹ ಗ್ರಂಥಗಳು ಯಾವುದನ್ನು ಕೂಡ ನಾವು ತಿರಸ್ಕಾರ ಮಾಡಬಾರ್ದು. ಕಾರಣ ಅಲ್ಲಿ ಭಗವಂತನ ಸನ್ನಿಧಾನ ಇದೆ. ಅದನ್ನು ನಾವು ತಿರಸ್ಕಾರ ಮಾಡಿದೆವು ಅಂತಾದರೆ ಒಂದು ಪ್ರತೀಕವನ್ನು, ಭಗವಂತನ ಪ್ರತೀಕವನ್ನು ತಿರಸ್ಕಾರ ಮಾಡಿದರೆ, ಅದನ್ನು ಬಿಸಾಡಿದೆವು ಅಂತಾದರೆ ಎಷ್ಟು ದೋಷ ಬರಬೇಕೋ ಅಷ್ಟೇ ದೋಷಗಳು ಇದನ್ನೆಲ್ಲ ತಿರಸ್ಕಾರ ಭಾವದಿಂದ ಕಂಡ್ರೆ ಬರ್ತದೆ ಅಂತ ಹೇಳ್ತಾ, ಶಾಸ್ತ್ರಾನ್ಯಷೆ ಎಲ್ಲ ಶಾಸ್ತ್ರಗಳು ಇದೇ ರೀತಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಶಬ್ದಮೂರ್ತಿ ಧರಸೇತದ್ ಒಪರು ವಿಷ್ಣುರ್ ಮಹಾತ್ಮನಃ. ಶಬ್ದದ ಮೂರ್ತಿಯಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಎಲ್ಲ ಶಬ್ದಗಳಲ್ಲಿಯೂ ಭಗವಂತನ ಸನ್ನಿಧಾನ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೋ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಅದು ವೇದಗಳಿರಬಹುದು, ಆಮೇಲೆ ಮಹಾಭಾರತ ಇರಬಹುದು, ಅದು ಪುರಾಣ ಇರಬಹುದು, ಅದು ರಾಮಾಯಣ ಇರಬಹುದು. ಅದರ ಆದಿಯಲ್ಲಿ, ಅದರ ಅಂತ್ಯದಲ್ಲಿ, ಅದರ ಮಧ್ಯದಲ್ಲಿ ಯಾರು ಪ್ರತಿಪಾದಿಸಲ್ಪಡ್ತಾನೆ? ವಿಷ್ಣು ಸರ್ವತ್ರ ಗೀಯತೆ. ಆ ಕಾರಣದಿಂದ ಆ ಗ್ರಂಥಗಳನ್ನು ತಿರಸ್ಕರಿಸಬಾರದು. ಆ ಗ್ರಂಥಗಳೆಲ್ಲ ಭಗವಂತನಿಗೆ ಪ್ರತೀಕ ಎನ್ನುವ ಸುಂದರ ಚಿಂತನೆಯನ್ನು ವಿಷ್ಣು ಪುರಾಣ ಕೊಡ್ತಾ ಇದೆ.